ಫೋಟೋಗ್ರಾಫರು ಡ್ರೋನ್ ತೋರಿಸಿ ಬೇಜಾರಾಗಿ ಹೊಟ್ಟೆ ಹೊರದಿ ನಾವು ಒಂದು ಡ್ರೋನ್ ತೊಗೊಂಡಿದ್ವಿ. ಅಂದರೆ ಒಂದೊಂದು ವಿಗ್ರಹಗಳು ಸಕ್ಕದಾಗಿ ಕೆತ್ತಿದ್ದಾರೆ. ಎಷ್ಟು ಪೇಷನ್ಸಲ್ಲಿ ಕೆತ್ತಿದಾರಲ್ವ. ಆಮೇಲೆ ಈ ಕಂಪ್ಲೀಟ್ ದೇವಸ್ಥಾನನ ಮರಳಾಕಿ ಮುಚ್ಚಿದ್ರಂತೆ, ಸೊ ದಟ್ ಯಾರಿಗೂ ಕಾಣ್ದಂಗೆ. ಎಲ್ಲೋದ್ರು ನಾಯಿ ಹಸು ಬೆಕ್ಕು ಏನು ಸಿಕ್ಕಿದ್ರು ತಪ್ಕೊಂಡು ನಿಂತ್ಕೊಬಿಡೋದು. ನಮ್ಮ ಫೋಟೋ ತೆಗೀರಿ ಅಂದರೆ ಸಮಾಜ ಸೇವೆ ಮಾಡ್ತಿದ್ದಾರೆ ಎಲ್ಲೋದು. ಜರಿ ಫಾಲ್ಸ್ ಅಂತ ಕರ್ಕ ಬರ್ಬಿಟ್ಟು ಯಾವುದೋ ಪೊದೆಲಿ ವಿಷ್ಣುವರ್ಧನ ಕಟ್ಟಿರೋದು 12ನೇ ಶತಮಾನದಲ್ಲಿ. ಇಲ್ಲಿಂದ 3 ಕಿಲೋಮೀಟರ್ಸ್ ಇದೆ ಅಂತ. ಇದೇ ಗಾಡಿಲಿ ಹೋಗ್ಬೇಕಂತೆ, ಪ್ರೈವೇಟ್ ಗಾಡಿ ಇಲ್ವಂತೆ. ಇದು ಇವ್ರುಗಳು ಮಾಡ್ಕೊಂಡಿರೋ ಸ್ಕ್ಯಾಮ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂದ್ರೆ ಏನು ಕೆರ್ಕಮ್ಮಗ ಬೇಲೂರಿಗೆ ಹೋಗ್ತಾ ಇದೀವಿ. ಯಾರು ನಾನು, ಇವರು, ನಮ್ಮ ಅಕ್ಕ. ಬಾಯ್ಬಿಟ್ಟು ಹೇಳು ಹಾಯ್ನೇ. ಹಾಯ್ ನಮ್ಮ ಬಾವ. ಹಾಯ್ ಹೇಳಿ. ಹಾಯ್ ಹಾಯ್. ಇಷ್ಟು ಜನ ಹೋಗ್ತಾ ಇದೀವಿ. ಹಾಸನಿಂದ ಬೇಲೂರಿಗೆ ಹೊರಟಿದೀವಿ ಈಗ. ಹಾಸನಿಂದ ಬೇಲೂರಿಗೆ ಹೊರಟಿದೀವಿ ಈಗ. ಬೇಲೂರಿಗೆ ಹೋದ್ಮೇಲೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಬ್ಲಾಗ್ನ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಬೇಲೂರು ಟೆಂಪಲ್ಗೆ ಬಂದ್ವಿ. ಪಾರ್ಕಿಂಗ್ ಹುಡುಕ್ತಾ ಇದೀವಿ. ಪಾರ್ಕಿಂಗ್ ಚಾರ್ಜಸ್ ನೋಡಿ 50 ರೂಪಾಯಿ. ಕ್ಯಾಶ್ ಆಗಬೇಕು. ಅದು ಕ್ಯಾಶ್, ಓನ್ಲಿ ಕ್ಯಾಶ್. ಪಾರ್ಕಿಂಗ್ ಆಯ್ತು. ಇವಾಗ ಹೋಗ್ತಾ ಇದೀವಿ. ತಿರುಪೇಶೋಕಿ ನೋಡಿ. ನಮ್ಮ ಅಕ್ಕ ಆಲ್ರೆಡಿ ಅಲ್ಲಿ ಹೋಯ್ತವ್ರೆ. ಗಂಡ ಹೆಂಡತಿಯಾಗಿ ಹೋಯ್ತಿದ್ದೀವಿ ನಾವು. ಫಸ್ಟ್ ಟೈಮ್ ಮದುವೆ ಆದಮೇಲೆ ಮೊದಲನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೆಂಗೆ ಅನಿಸ್ತಾ ಇದೆ? ನಾರ್ಮಲ್ ಆಗಿ ಅನಿಸ್ತಾ ಇದೆ. ಚಲೋ. ಅಲ್ಲಿ ಬಂದ್ವಿ. ಹಾಸನ ದೇವ್ರು ಮಾಡ್ತಾರಲ್ಲ, ಅವಳು ಏನೋ ಹೇಳೋಳು ಎಲ್ಲೋ ಕಲ್ಲಲ್ಲಿ ಏನೋ ಮಾಡಿದ್ರೆ ಆಗುತ್ತೆ ಅಂತ. ಫೈನಲಿ ಒಳಗಡೆ ಬಂದ್ವಿ. ಎಲ್ಲ ಫೋಟೋಸ್ ತೆಗಿತಿದ್ದಾರೆ, ವಿಡಿಯೋ ಎಲ್ಲ ಮಾಡ್ಕೋತಿದ್ದಾರೆ. ಇದು ಏನೇನೋ ಕಥೆಗಳಿದೆ, ನಮಗೆ ಗೊತ್ತಿಲ್ಲ. ಏನು ಸಕ್ಕತ್ತಾಗಿದೆ ನೋಡಿ. ಎಲ್ಲ ಒಂದೊಂದು ವಿಗ್ರಹಗಳು ಒಂದೊಂದು ಸ್ಟೋರಿ ಇದೆ ಅಂತೆ. ಇದು ಚೆನ್ನಕೇಶವ ಸ್ವಾಮಿ, ಬೇಲೂರು ಚೆನ್ನಕೇಶವ. ತುಂಬ ಜನಗಳದು ಮನೆ ದೇವರ ಇರ್ತದೆ. ನಮ್ಮ ಫೋಟೋ ತೆಗೀರಿ ಅಂದರೆ ಸಮಾಜ ಸೇವೆ ಮಾಡ್ತಿದ್ದಾರೆ ಎಲ್ಲೋದು. ಫೋಟೋ ತೆಗಿತಾ ಇದ್ದಾರೆ. ಫೋಟೋಗ್ರಾಫರಾಗಿ ಇಲ್ಲೇ ಇದ್ಬಿಡಕ್ಕೆ ಹೇಳಲ್ಲಿ ನೋಡ್ಕೊತಿರೋದ. ಮೇಡಮ್ ಏನಿಲ್ಲಿ ಯಾವಾಗ ಕೆತ್ತಿದ್ರು ಅಂದರೆ ಒಂದೊಂದು ವಿಗ್ರಹಗಳು ಸಕ್ಕದಾಗಿ ಕೆತ್ತಿದ್ದಾರೆ. ಎಷ್ಟು ಪೇಷನ್ಸಲ್ಲಿ ಕೆತ್ತಿದಾರಲ್ವ. ಆಮೇಲೆ ಈಗಿನ ಕಾಲದವರಿಗೆ ಪೇಷನ್ಸ್ ಇಲ್ಲ ಇಷ್ಟೊಂದು. ಗೈಡ್ಗಳು ತೊಗೊಬೋದು ಬೇಕು ಅಂದರೆ. ತುಂಬ ಜನ ಇದ್ದಾರೆ, ವೀಕೆಂಡ್ ಆಗಿರೋದ್ರಿಂದ. ಹಾಂ ಮೇಡಮ್ ಎಕ್ಸ್ಪ್ಲೈನ್ ಮಾಡಿ ಏನಂತ. ನಮಸ್ಕಾರ. ಹಾಂ ಹಾಂ ನಮಸ್ಕಾರ ಅಲ್ಲಿ ಹೇಳ್ತಿದ್ದಾರೆ. ಸ್ವಾಮಿ ಪಕ್ಕದಲ್ಲಿ ಇನ್ನೊಂದು ಟೆಂಪಲ್ ಇದೆ, ಕಪ್ಪೆ ಚೆನ್ನಿಗರಾಯ ಟೆಂಪಲ್. ಇದು ಇವಾಗ ಇವರು ಟೆಂಪಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಕುತ್ಕೊಳ್ಳಿ. ಇದು ರಾಜ ವಿಷ್ಣುವರ್ಧನ, ಹೊಯ್ಸಳ ಎಂಪೈರ್. ವಿಷ್ಣುವರ್ಧನ ಕಟ್ಟಿರೋದು 12ನೇ ಶತಮಾನದಲ್ಲಿ. ಅವನು ಸ್ಟಾರ್ಟ್ ಮಾಡಿದ್ದು. ಅದು ನೆಕ್ಸ್ಟ್ ಅವನ 3 ಜನರೇಷನ್ ಬೇಕಾಗಿತ್ತಂತೆ ಇದನ್ನು ಫುಲ್ಲು ಫಿನಿಷ್ ಮಾಡೋಕ್ಕೆ. 12ನೇ ಶತಮಾನದಿಂದ ಈಗ 21ನೇ ಶತಮಾನ, ಹತ್ತತ್ರ 9 ಶತಮಾನ, 900 ಇಯರ್ಸ್ ಆಗಿದೆ. ಆದ್ರೂ ಇಷ್ಟು ಗಟ್ಟಿಯಾಗಿ ನಿಂತಿದೆ ಇನ್ನು. ಆಮೇಲೆ ಮಧ್ಯದಲ್ಲಿ ಸುಲ್ತಾನೇಟ್ಸ್ ಬಂದಾಗ ಅಲಾವುದ್ದೀನ್ ಖಿಲ್ಜಿ ಸುಮಾರು ಸಲ ಈ ಬೇಲೂರು ಮತ್ತು ಹಳೆಬೀಡು ಈ ಥರ ಹೊಯ್ಸಳ ಎಂಪೈರ್ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ.
ಅಟ್ಯಾಕಲ್ಲಿ ನಮ್ಮ ಹೊಯ್ಸಳ ಎಂಪೈರು ಕಂಪ್ಲೀಟ್ ಮುಗ್ದೋದ್ರೂ ಕೂಡ ನೆಕ್ಸ್ಟ್ ಬಂದ ವಿಜಯನಗರ ಸಾಮ್ರಾಜ್ಯ ಇದನ್ನು ಕಾಪಾಡಿಕೊಂಡು ಉಳಿಸ್ಕೊಂಡು ಇದು ನಮ್ಮ ಜನ್ರೇಷನ್ವರೆಗೂ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಫುಲ್ ಗ್ರೇಟ್ಫುಲ್ ಆಗಿರಬೇಕು. ಏನೋ ಮಳ್ಳಾಕ್ ಮುಚ್ಚಿದ್ರು ಅಂದ್ರಲ್ಲ, ಅದೇ ಈ ಕತೆ ಅದು ಹೇಳ್ಬೇಕಾ? ಅದು ಅಲ್ಲಾವುದ್ದೀನ್ ಖಿಲ್ಜಿ ಒಂದ್ಸಲ ಇದನ್ನು ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಮುಂಚೆನೇ ಈಗ ಈ ಥರ ಅಟ್ಯಾಕ್ ಮಾಡ್ತಾನೆ ಅಂತ ಗೊತ್ತಾಗಿ ಇಡೀ ಕಂಪ್ಲೀಟ್ ದೇವಸ್ಥಾನನ ಮರಳಾಕಿ ಮುಚ್ಚಿದ್ರಂತೆ. ಸೊ ದಟ್ ಯಾರಿಗೂ ಕಾಣ್ದಂಗೆ, ಮತ್ತು ಬಂದ್ರೂ ಅಟ್ಯಾಕ್ ಮಾಡೋಕ್ಕಾಗಲ್ವಲ್ಲ, ಫುಲ್ ಮುಚ್ಚಾಕಿದ್ರಂತೆ. ಹಂಗಾಗಿ ಅಟ್ಯಾಕ್ ಮಾಡಿದಾಗ ಏನೂ ಹೊಡೆದೋಗಿಲ್ಲ. ಇಲ್ಲಾಂದರೆ ಸುಮಾರು ಇದೆಲ್ಲ ದೇವಸ್ಥಾನನೇ ಎಷ್ಟೊತ್ತಿಗೆ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗಿರೋದು ಅನಿಸುತ್ತೆ. ಅದೊಂದು ಟ್ರಿಕ್ ಯೂಸ್ ಮಾಡಿ ಈಗಲೂ ಕೂಡ ಇಲ್ಲಿ ನೋಡ್ಬೋದು ನೀವು, ಮರಳುಗಳು ಕಾಣುತ್ತೆ. ಇಲ್ಲಿ ತೋರಿಸಿದ್ರು ನೀವೊಂಚೂರು ಹೇಳಿ. ನಮ್ದೇನಿಲ್ಲ, ಇವ್ರು ಹೇಳ್ತಾರೆ ಅದು ಅಷ್ಟೇ. ಅವ್ರು ಹೇಳಿದ್ದೀರ ಅಷ್ಟೇ. ನೀವೇನಾದ್ರು ಹೇಳ್ತೀರಾ? ಅಷ್ಟೇ ನಮಗೂ ಜಾಸ್ತಿ ಗೊತ್ತಿಲ್ಲ. ಇವಾಗ ಗೊತ್ತಾಯ್ತಾ? ಇವಾಗ ಗೊತ್ತಾಯ್ತು ಮಣ್ಣಾಕಿ ಮುಚ್ಚಿದ್ರು ಅಂತ. ಮಳ್ಳಾಕಿ ಮುಂಚೆನೇ ಗೊತ್ತಿರೋ ಮೋನ ಇಲ್ಲೇ ಮಳೆ ತುಂಬ್ಕೊ ಬರೋನು. ಅಟ್ಯಾಕ್ ಮಾಡಿದ್ರೆ ಅವನಿಗೆ ಆರ್ಡರ್ ಕೊಟ್ಬಿಡೋಣ ಮಳೆ ಮುಚ್ಚಕ್ಕೆ. ಇವಾಗ ಕಲ್ಯಾಣಿ ಹತ್ರ ಹೋಗೋಣ ಬನ್ನಿ. ಇದೆ ಕಲ್ಯಾಣಿ, ಅಲ್ಲಿ ಆಮೆ ಇದೆ ನೋಡಿ. ಇಲ್ಲಿ ನಿಮ್ಗೊಂದು ಕ್ವಶನ್, ಇಲ್ಲೇ ಒಂದಿದೆ ಆಮೆ. ಮೇಲೆ ಮೇಲಕ್ಕೆ ನೀರು ಗ್ರೀನ್ ಇದೆ. ಇಲ್ಲಿ ಎಂಟ್ರಿ, ಬಟ್ ಎಂಟ್ರಿ ಲಾಕ್ ಆಗಿದೆ. ಅಲ್ಲ ಬ್ರೋ, ಮಾಮೂಲಿ ಸೆಂಟ್ರ್ ಕೊಳನ 5 ಕೊಳ ಇದಾವಂತೆ. ಫ್ರೂಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ದರ್ಶನ ಎಲ್ಲ ಆಯಿತು. ನೋಡಿ ಬಿಡ ಬಿಡ, ಎಲ್ದಿ ಆಗಿದ್ದಾನ. ಇನ್ನೊಂದು ಕೊಡಿ. ದರ್ಶನ ಎಲ್ಲ ಮಾಡ್ಕೊಂಡು ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಇವಾಗ ಹೊರಡ್ತಾ ಇದೀವಿ. ಈಗ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಕೊನೆವರೆಗೂ ನೋಡಿ. ಬಂದ್ವಿ ಚಿಕ್ಕಮಂಗ್ಳೂರಿಗೆ. ನೆಕ್ಸ್ಟ್ ಚಿಕ್ಕಮಂಗ್ಳೂರಲ್ಲಿ ಎಲ್ಲಿಗೆ ಹೋಗ್ತೀವಿ ಅಂತ ನೋಡ್ತಾ ಇದ್ವಿ. ಮಂಗಳೂರು ರೀಚ್ ಆದ್ವಿ. ಊಟ ಮಾಡೋಣ ಅಂದ್ಬಿಟ್ಟು ಹೋಟೆಲ್ ಶ್ರೀ ಪಂಜುರುಳಿಗೆ ನಿಲ್ಸಿದ್ದೀವಿ. ನೋಡೋಣ ಬನ್ನಿ ಊಟ ಹೆಂಗಿರುತ್ತೆ ಚಿಕ್ಕಮಂಗ್ಳೂರಲ್ಲಿ ಅಂತ. ಫಿಶೇ ಬೇಕಂತೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಅವ್ರು ಬರಲ್ಲ ಹೊಡೋದ್ರ. ಲೆಟ್ಸ್ ಗೋ. ಆರ್ಡರ್ ಮಾಡ್ತಾ ಇದ್ದೀವಿ. ನಾನು ಬೇಕಂದ್ರೆ ನಾನೇ ಹೇಳಿ. ಎಲ್ಲ ಡಿಸ್ಕಷನ್ ಮಾಡ್ತಾವ್ರೆ. ಕುಲ್ಚಾ ಇದರಲ್ಲಿ ಬರುತ್ತೆ, ಚಪಾತಿ ಕುಲ್ಚಾ ಎಷ್ಟು? ಏನು ಫಿಶ್ ಇದು? ಕಡೆ ಸಮುದ್ರ ಮೀನು, ಚಿಕನ್ ಕಡ ಅಲ್ಲ, ಫಿಶ್ ಕಡ, ಫಿಶ್ ಅಂತ ಕಾಳಿ ಅಂತ ಐತೆ. ಏನೋ ಫಿಶು ಬಂದೈತೆ, ಇವಾಗ ಟ್ರೈ ಮಾಡ್ತೀವಿ. ಆಲ್ರೆಡಿ ಅರ್ಧ ಮೊದಲೇ ಬೇಯಿಸಿಟ್ಟಿದ್ರಲ್ಲ, ಮತ್ತೆ ಈಗ ಬಿಸಿ ಮಾಡಿ ಫಸ್ಟ್ ಸೋತೆಕಾಯಿ ತಿನ್ನೋಣ ಬನ್ನಿ. ಅಟ್ಲೀಸ್ಟ್ ಬಂತಲ್ಲ, ಇದೆ ಒಂದು. ಹೇಗಿದೆ? ಚೆನ್ನಾಗಿದೆಯಾ? ನೆಕ್ಸ್ಟು ಯಾರು ತಿಂತೀರಾ? ವಿಡಿಯೋ ಮಾಡ್ತಾರೆ ತಲೆ ಚೆನ್ನಾಗಿಲ್ವಾ? ಅಷ್ಟು ಬೆಸ್ಟ್. ಓಕೆ ಲಾಲಿಪಾಪ್. ಓ ಕರ್ಡ್ ರೈಸ್ ತಿನ್ನಪ್ಪ. ಇದೇನು? ಬಟರ್ ಕುಲ್ಚಾ. ಬಟರ್ ಕುಲ್ಚಾ. ಅದು ಎಂಥದ್ದು ಹೇಳಿದ್ರಲ್ಲ ಬರೋ ಚಿಕನ್ ಮಹಾರಾಜ. ಚಿಕನ್ ಮಹಾರಾಜ ಮೇಲೆ ಆಮ್ಲೆಟ್ ಹಾಕೊಟ್ಟವ್ರೆ. ಉಪ್ಪಿನಕಾಯಿ. ಅದು ಕರ್ಡ್ ರೈಸ್. ಕರ್ಡ್ ರೈಸ್ ಅಷ್ಟು ಫುಲ್ ಖಾಲಿ ಮಾಡೋಕ್ಕಿದೆಯಾ? ಎಲ್ಲರಿಗೂ ಸೇರಿ ಹೇಳಿರೋದು. ಮಸಾಲಾ ಪಾಪಡ್. ಹೆಚ್ಚಿಗೆ ಆಯಿಲ್ ಸಪ್ರೇಟ್ ಅಂತ ಅಂದರೆ ಬಿರಿಯಾನಿ. ಬ್ರೋ ನಿಮಗೆ ಲೈಮ್ ಸೋಡಾ? ಬ್ರೋ ಲೈಮ್ ಸೋಡಾ ಇರುತ್ತಾ ನಿನಗೆ? ಒಟ್ಟಿಗೆ ಲೈಮ್ ಸೋಡಾ. ಎಲ್ಲಾರ್ದು ಊಟ ಆಯಿತು. ಹೊಟ್ಟೆ ತುಂಬುತ್ತಾ? ಅದ ತೋರಿಸ್ದೆ. ಬಿಲ್ ಇಷ್ಟ ಆಗಿದೆ. ಇವಾಗ ಪೇ ಮಾಡಕ್ಕೆ ಹೋಯ್ತವ್ರೆ. ಹೋಗ್ಬನ್ನಿ. ಹೋಗ್ತೀರಾ? ಫೈನಲಿ ಊಟ ಎಲ್ಲ ಆಯಿತು. ಪ್ಲೇಸಸ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಊಟ ಮಾಡಿ ಮನೆಗೆ ಹೋಗ್ತಾರೆ. ನಾವು ಊಟ ಮಾಡ್ಕೊಂಡು ಈ ಪ್ಲೇಸ್ ನೋಡಕ್ಕೆ ಹೋಗ್ತೀವಿ. ಅದು ಟೈಮ್ 3 ಗಂಟೆಲಿ. ಎಷ್ಟಾಗುತ್ತೋ ಅಷ್ಟು ನೋಡೋದು. ಸಿರಿಮನೆ ಕೆಫೆ ಹುಡುಗಿ ಇರ್ತಾಳಲ್ಲ ಅದೇ.
ಹಾ ಹೋಗ್ತಾ ಇದೀವಿ. ಚೆನ್ನಾಗಿದೆ ನೋಡಿ ರೋಡು. ವಾವ್, ಬೆಳಗ್ಗೆ ಬರ್ಬೇಕಿತ್ತು, ಸಂಜೆ ಹೋಯ್ತಾ ಇದೀವಿ. ಮಿಸ್ಟಲ್ಲಿ ಬರಬೇಕು. ಮಿಸ್ಟಲ್ಲಿ ಇನ್ನೊಂದ್ಸಲ ಬೈಕಲ್ಲಿ ಬರ್ತೀವಿ. ಕಳಸದಲ್ಲಿ ನೋಡಿಲ್ವಾ? ಬರ್ತಾ ಇದೆ. ಇವಾಗ ನೆಟ್ವರ್ಕ್ ಇಲ್ದೇ ಇರೋ ಕಾರಣ ಯಾವ್ದು ಸಾಂಗ್ ಹಾಕಿಲ್ಲ. ಮಾಮೂಲಿ ಅಂದ್ರಲ್ಲೇ ಕನೆಕ್ಟ್ ಮಾಡಿ ಬೇಡ. ಬಂದ್ವಿ, ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಇಲ್ಲೇನೋ ಬರ್ದವ್ರೆ, ಡ್ರೈವ್ ಡೆಡ್ ಸ್ಲೋ. ಇಲ್ಲಿಂದ 3 ಕಿಲೋಮೀಟರ್ಸ್ ಇದೆಯಂತೆ. ಇದೇ ಗಾಡೀಲಿ ಹೋಗ್ಬೇಕಂತೆ, ಪ್ರೈವೇಟ್ ಗಾಡಿ ಇಲ್ವಂತೆ. ಇದು ಇವ್ರುಗಳು ಮಾಡ್ಕೊಂಡಿರೋ ಸ್ಕ್ಯಾಮ್. ಇಲ್ಲೇ ಕೆಳಗಡೆ ಪಾರ್ಕಿಂಗ್ ಮಾಡಬೇಕು. ಇವಾಗ ಇಲ್ಲಿಂದ ಜೀಪಲ್ಲಿ ಹೋಗ್ಬೇಕು. 20 ರೂಪಾಯಿ ಸೀಟು. 10 ಜನ ಆದರೆ. ನಾವು ಸಪ್ರೇಟ್ ಆದರೆ 200 ರೂಪಾಯಿ. ಒಂದು ಗಾಡಿ 200 ರೂಪಾಯಿ. ಎಷ್ಟಾರ ತುಂಬ್ಕೋಬೋದು. 10 ಜನ ಮ್ಯಾಕ್ಸ್. ಇಲ್ಲ ನಡ್ಕೊ ಹೋಗೋದಾದ್ರೆ 3 ಕಿಲೋಮೀಟ್ರ್ ಆಗುತ್ತೆ. ಇವಾಗ 6 ತಿಂಗಳಿಂದ ರೂಲ್ಸ್ ಆಗಿರೋದು ಇದು. ಗೌರ್ಮೆಂಟಿಂದ ರೂಲ್ಸ್ ಮಾಡಿದ್ದಾರೆ. ಆನ್ಲೈನ್ ಬುಕ್ಕಿಂಗು ಪ್ಲಸ್ ಇದು ಮೇಲ್ ಪಾರ್ಕಿಂಗಿಗೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ. ಹತ್ತಿ ಮುಳ್ಳಂಗಿರಿ ಸೀಟಿಗೆ 20 ನೋಡಿ ಸಕ್ಕತ್ತಾಗಿದೆ. ಮೇಡಮ್ ಬಂದ್ವಿ. ಇಲ್ಲಿಂದ ಹತ್ಕೊಂಡು ಅಲ್ಲಿಗೆ ಹೋಗ್ಬೇಕು. ನೋಡಿ ಎಷ್ಟೊಂದು ಜನ ಇದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ಎಲ್ಲರೂ ವೀಕ್ ಡೇಸ್ ಬಂದ್ಬಿಡಿ. ಇದಂತೂ ಯಾವಾಗಲೂ ಫೋನು. ನಾನು ಬಿಟ್ರು ಅವ್ನು ಬಿಡ್ಬೇಕಲ್ಲ. ಹೋಗೋಣ ಬನ್ನಿ ಮೇಲೆ ಹತ್ಕೊಂಡು. ಊಟ ಬೇರೆ ಮಾಡಿದ್ದೀವಿ. ಎಲ್ಲೋದ್ರೂ ನಾಯಿ, ಹಸು, ಬೆಕ್ಕು ಏನು ಸಿಕ್ಕಿದ್ರು ತಪ್ಕೊಂಡು ನಿಂತ್ಕೊಬಿಡೋದು. ಮೆಟ್ಲಿದೆ, ಆಮೇಲೆ ಮೆಟ್ಲಿಲ್ಲ. ಕ್ರಾಕ್ಸ್ ಬೇರೆ ಜಾರ್ತೈತಿ ಬಿಟ್ಟಾಗಿ. ಹತ್ತಕ್ಕಾಗ್ದೇ ಹೊಸರು ಇಕ್ಕತ್ತಾರೆ. ಇನ್ನು ಮೇಲೆ ಅಲ್ಲಿವರೆಗೂ ಹೋಗ್ಬೇಕು. ಬೆಟ್ಟ ನಮ್ಮ ಫೋಟೋಗ್ರಾಫರು ಡ್ರೋನ್ ತೋರಿಸಿ ಬೇಜಾರಾಗಿ ಹೊಟ್ಟೆ ಹೊರದಿ ನಾವು ಒಂದು ಡ್ರೋನ್ ತೊಗೊಂಡಿದ್ದೀವಿ. ಇಲ್ಲೇ ಫೋನಲ್ಲಿ ಆರಿಸ್ತಾ ಇದೀವಿ ನೋಡಿ. ಏನು ಸಿಕ್ಕದಾಗ ಆರ್ತೈತೆ. ಡ್ರೋನ್ ವಿಡಿಯೋ ಇದಕ್ಕೆ ಅಟ್ಯಾಚ್ ಮಾಡ್ತೀವಿ. ಕೊನೆವರೆಗೂ ನೋಡಿ. ಲಾಸ್ಟಿಗೆ ಹಾಕ್ತೀವಿ ಅಲ್ವಾ ಮೇಡಮ್? ಓ ಏನಿಲ್ಲಿ ಈಗಲೇ ತೋರಿಸಿದ್ರೆ ಆಮೇಲೆ ಫುಲ್ ವಿಡಿಯೋ ನೋಡಲ್ಲ. ಅಪರೂಪದ ಮುಳ್ಳಂದಿ ಏನಿಲ್ಲಿ? ನಾ ಕಾಣ ಲೋಕವನ್ನು ಕಾಣೋದು ಯಾರು ಮೇಡಮ್? ನಮ್ಮ ಡ್ರೋನ್ ಇಳಿತೈತೆ. ತಡೆ, ಡ್ರೋನ್ ಇಳಿಸ್ಬೇಕು ತಡ್ರಿ ಐಸ್. ನಮಗೆ ಕಾದು ಸಾಕಾಗಿ ಎಲ್ಲೋ ಕೂತವ್ರೆ. ಬೇರೆ ಫೋಟೋ ತೆಗೆದು ನೋಡ್ಕೊಂಡು ಕೂತವ್ರೆ. ಮುಳ್ಳಂಗೆರೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಇಲ್ಲಿ ತೆಗಿಲ್ಲ ಮೇಳೆ. ಇದೇ ಬೆಟ್ಟ ನಾವು ಹೊತ್ತಿದ್ದು ಇಷ್ಟವರೆಗೂ. ಜನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಒಳ್ಳೊಳ್ಳೆ ಹುಡುಗಿರು ಬರ್ತಾರೆ ನೋಡ್ಕೊಳ್ಳಿ. ಇನ್ನು 24 ಆಗುತ್ತೆ. ಲಾಸ್ ಬಂದ್ವಿ ನಾವಿಲ್ಲಿ. ಈಗ ಗಾಡಿ ಕಾಯ್ತಾ ಇದೀವಿ. ಅದು ಚೆನ್ನಾಗಿ ಕೂತ್ಕೊಂಡು ಹೋಗ್ತಾ ಇದೀವಿ. ಜುಮ್ ಅಂತ ನಾನ್ ಸ್ಟಾಪ್ ಗಾಡಿ ಇದೆ. 220 ರೂಪೀಸ್ ಈಚ್. ನೋಡಿ ಸಕ್ಕತ್ತಾಗಿದೆ. ಫೈನಲಿ ಆ ಕಾರ್ ಬಿಟ್ಬಿಟ್ಟು ನಮ್ಮ ಕಾರಲ್ಲಿ ಹೋಗ್ತಾ ಇದೀವಿ. ಈಗ ಸೂರ್ಯ ಲೈಟಾಗಿ ಮುಳುಗ್ತಾ ಇದೆ. ಸಣ್ಣ ಸೆಟ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ಬೆಟ್ಟಗಳು ಮಧ್ಯ ಇಲ್ಲಿ ವಾಟರ್ ಹರಿತಾ ಇದೆ. ಸನ್ಸೆಟ್ ನೋಡಿ. ಕಾರ್ ಪಾರ್ಕಿಂಗ್ ಆಯಿತು. ನೋಡಿ ಇಲ್ಲಿ ಯಾವ ಲೆವೆಲ್ ಯೂಸ್ ಅವರು. ಇವಾಗ ಫಾಲ್ಸ್ ಹತ್ರಕ್ಕೆ ಹೋಗ್ಬೇಕು. ಯಾವ ಫಾಲ್ಸ್ ಅಂದರೆ ಮುಂದೆ ಹೋಗ್ತಾ ಹೇಳ್ತೀವಿ. ಬನ್ನಿ ಹೋಗೋಣ. ಇನ್ನು ಏನೋ ಡಿಸ್ಕಷನಲ್ಲಿದ್ದಾರೆ, ಇರ್ತದ ಬೇಡವಾ ಅಂತ. ಅಲ್ಲಿ ಸೂರ್ಯ ಒಳಗೆ ಹೋಗ್ತಾ ಇದ್ದಾನೆ. ಜರಿ ಫಾಲ್ಸ್
ಇದು ಬಾಬಾ ಬಡಗಿರಿಗೆ ಹೋಗುವಾಗ ಆನ್ ದ ವೇ ಸಿಗುತ್ತೆ. ನಾವು ಇನ್ನೊಂದು ಫಾಲ್ಸಿಗೆ ಅಂತ ಬಂದ್ವಿ, ಬಟ್ ಅಲ್ಲಿ ಇಲ್ಲಿ ಆಲ್ರೆಡಿ ಲೇಟ್ ಆಗಿದೆ. ಅದಕ್ಕೆ 800 ರುಪೀಸ್ ಅಂತೆ ಜೀಪಿಗೆ. ಸೊ ಸುಮ್ಮನೆ ಇವಾಗ ಲೇಟ್ ಆಗಿದೆ, ಟೈಮ್ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇವಾಗ ಇಲ್ಲೇ ನೋಡಿಕೊಂಡು ವಾಪಸ್ ಹೋಗ್ತೀವಿ. ಚಲೋ ಹೋಗುವ ಬನ್ನಿ. ಹೋಗಿ ಆಲ್ರೆಡಿ ಚಳಿಲಿ ಹೋಗಿ ಕಾಟಾಡ್ತಾ ನೋಡಿ. ಲಮ್ಮಿ ಎಲ್ಲ ಇದೆ. ಮುಂಚೆ ಏನೂ ಇರಲಿಲ್ಲ. ಹೇಗಿದೆ ಗಾಯ್ಸ್ ಫಾಲ್ಸು? ಎಲ್ಲ ಹರಿತೈತೆ ನೀರು. ಜರಿ ಫಾಲ್ಸ್ ಅಂತ ಕರ್ಕೊಂಬಂದ್ಬಿಟ್ಟು ಈಗ ಯಾವುದೋ ಪೊದೆಲಿ ವಾಟರ್ ಹರಿತಿರೋದಕ್ಕೆ ಕರ್ಕೊಂಬಂದವ್ರೆ. ಈ ಚಂದಕ್ಕೆ ಸಿನಿಮ್ಯಾಟಿಕ್ ವಿಡಿಯೋ ಬೇರೆ ಬೇಕಂತೆ. ಸಿನಿಮ್ಯಾಟಿಕ್ ವಿಡಿಯೋ ನೋಡಲ್ಲಿ ಕುಡಿತಾ ಇರೋದ ಹೇಳೆ ಮಕ್ಕಳು ಥರ. ನಾಳೆಗೆ ಆಮೇಲೆ ಆಗೋದು ಶೀತ ಆಯ್ತೈತೆ ನಂಗೆ ಆಯ್ತಾ ಇಲ್ಲ ಅಂತ ಮನಿಕೊಳ್ಳೋದು. ಫಾಲ್ಸ್ ಎಲ್ಲ ನೋಡ್ಕೊಂಡು ಹೊರಟ್ವಿ. ಇಲ್ಲಿ ಚಿಕ್ಕಮಗಳೂರು ಕಾಣ್ತಾ ಇದೆ. ಎಷ್ಟು ಚೆನ್ನಾಗತ್ತೆ ನೋಡಿ ಲೈಟು. ಚಿಕ್ಕಮಗಳೂರು ಸಿಕ್ಕಾಬಟ್ಟೆ ಚಳಿ, ಹಾಗಾಗಿ ಬಿಸಿ ಬಿಸಿ ಕಾಫಿ ಕುಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಹೋದಲ್ವಾ? ಕಾಣಲಿಲ್ಲ, ಹೆಂಗೂ ಕಾಣಲಿಲ್ಲ. ಕಾಫಿ ಬಂತು. ಬಿಸಿ ಬಿಸಿ ಕಾಫಿ ಸಾಲಿಲ್ಲ ಅಂದ್ಬಿಟ್ಟು ಬಿಸಿ ಬಿಸಿ ಗೋಬಿ ಆರ್ಡ್ರ್ ಮಾಡಿದ್ವಿ, ಬಂತು. ನಾವು ಬಿಸಿ ಬಿಸಿ ತಿಂತಿದ್ರೆ ಇವರು ಕೋಲ್ಡ್ ಬೇಕಂತೆ. ಶೀತ ಆಗಲಿ ಅಂದ್ಬಿಟ್ಟು ರಜಾ ಕೊಡಲಿ ಅಂದ್ಬಿಟ್ಟು ಆಫೀಸಲ್ಲಿ ಐಸ್ ಕ್ರೀಮ್ ತಿಂತಿದ್ದಾರೆ. ತೊಳಿ ಮೇಡಮ್ ತಿನ್ನಿ. ನೀವು ಕೆಮ್ತಾವಳೆ ಗೋಬಿ ಬೇಕಂತೆ. ಹಿಂದೆಲ್ಲ ಆಯಿತು. ಇವಾಗ ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ ಅಂದರೆ, ಸ್ಟಾಪ್ ಎಲ್ಲಿಗೆ? ನೆಕ್ಸ್ಟ್ ಸ್ಟಾಪು ಎಂಥದ್ದು? ಎಲ್ಲಿಗೋ ಹೋಗ್ತಾ ಇದ್ದೀವಿ, ಈಗಲೇ ಹೇಳಲ್ಲ, ಲಾಗ್ ಎಂಡಲ್ಲಿ ಹೇಳ್ತೀವಿ, ನೋಡ್ತಾ ಇರಿ. ಫುಲ್ ನೋಡಬೇಡಿ, ಮನೆಗೆ ಹೋಗ್ತಿದೀವಿ. ಇಲ್ಲ ಇಲ್ಲ, ನೆಕ್ಸ್ಟ್ ಎಲ್ಲೋ ಹೋಗ್ತಾ ಇದ್ದೀವಿ ಗೈಸ್, ಕಾಯ್ತಾ ಇರಿ, ಹೇಳ್ತೀವಿ. ಗುಡ್ಸ ಕರ್ಕೊಯ್ತೀವಿ ಮನೇಲಿ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.